ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿಜವಾಗ್ಲೂ ಬೆಳಗ್ಗೆ ಪೇಪರ್ ಓದಬೇಕಾದ್ರೆ ಒಂದು ಸುದ್ದಿ ನೋಡಿ ಶಾಕ್ ಆಗೋಯ್ತು ನನಗೆ. ಫಸ್ಟ್ ಹೆಂಗಿರ್ತವೆ ಮನಸ್ಥಿತಿಗಳು ಅಂತಂದರೆ, ಹೊಸನಗರ ತಾಲೂಕಿನ ವಿಜಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ನಡೆದಿರೋ ಘಟನೆ ಇದೆ. ಹಸುವಿನ ಕೆಚ್ಚಲನ್ನ ಕುಯ್ದು ಹೋಗಿದ್ದಾರೆ. ಇದೇನು ಅಂದರೆ ಇದು ಮೊದಲ ಪ್ರಕರಣ ಅಂತಲ್ಲ, ಬಟ್ ಇದೊಂದು ಸೀರೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ಸುತ್ತಮುತ್ತ ಆಯಿತು, ತುಮಕೂರು ಸುತ್ತಮುತ್ತ ಆಯಿತು. ಅಂದರೆ ಒಂದು ಹಸುವಿನ ಕೆಚ್ಚಲನ್ನ ಕುಯ್ದು ಹಾಕುವಂತಹ ಕ್ರೌರ್ಯ ಇದೆಯಲ್ಲ, ಹೆಂಗ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಅವ್ರು ಮನುಷ್ಯರೇನ್ರಿ? ಆ ರಾಕ್ಷಸರು ನಮ್ಮ ಜೊತೆಗೆ ಎಲ್ಲೋ ಇದ್ದಾರಲ್ರಿ, ಅವ್ರನ್ನ ಅಕ್ಕಪಕ್ಕದ ಮನೇಲಿ ಇಟ್ಕೊಳ್ಳೋದು ಹೆಂಗ್ರಿ? ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಗ್ರಿ? ಮನೆಯಿಂದ ಬ್ಯಾಣಕ್ಕೆ ಮೇವಿಗೆ ಅಂತ ಕಳಿಸಿರೋ ಮಾಲೀಕನಿಗೆ ಯಾರೋ ಫೋನ್ ಮಾಡಿ, ನೋಡಿ ನಿಮ್ಮ ಹಸುವಿನ ಕೆಚ್ಚಲಿಂದ ರಕ್ತ ಬರ್ತಿದೆ ಅಂದಾಗ ಹತ್ರ ಹೋಗಿ ನೋಡಿದ್ರೆ ಕೆಚ್ಚಲನ್ನ ಕುಯ್ದು ಹಾಕಿದ್ರೆ ಆ ಮಾಲೀಕನಿಗೆ ಹೇಗಾಗಿರಬೇಡ ರೀ? ಮಗು ತರ ಸಾಕಿರ್ತಾರೆ ಮನುಷ್ಯ. 9 ವರ್ಷದ ಹಸು ಅದು. ಮಲೆನಾಡಿನ ಗಿಡ್ಡ ಅಂತಾರಲ್ಲ, ಆ ಬ್ರೀಡು. ಹಾಲು ಕೊಡುವ ಕೆಚ್ಚಲಿಗೆ ಕತ್ತಿ ಹಾಕುವವ್ರು ನೀವು. ನಿಮ್ಮ ತಾಯಿ ಎದೆ ಹಾಲು ಕುಡಿದ ತಾಯಿಯ ಮೊಲೆನ್ ಬಿಡ್ತೀರಾ ನೀವು? ಎಂತಹ ನರರಾಕ್ಷಸರನ್ನು ತುಂಬಿಕೊಂಡು, ಅಂದ್ರೆ ಕಲಿಯುಗದ ಅಂತ್ಯ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಇದಕ್ಕೆ ಇರಬೇಕು. ಮುಗಿತಾ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಇಷ್ಟು ಈ ಹಂತಕ್ಕೆ ಬಂದು ನಿಂತು ಬಿಟ್ಟ ಮನುಷ್ಯ ಅಂತಂದ್ರೆ ಮುಂದೆ ಬದುಕೋದು ತುಂಬಾ ಕಷ್ಟ ಆಗತ್ತೆ. ಮನುಷ್ಯನ ಕ್ರೌರ್ಯವನ್ನು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದ್ದೀವಿ ಇಲ್ಲಿ ತನಕ. ಆದ್ರೆ ಈ ಹಂತಕ್ಕೆ ಬಂದು ತಲುಪೋದು ಇದೆಯಲ್ಲ, ಯಾರದ್ದೋ ಒಬ್ಬರ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡಬೇಕು ಅಂತಾನೋ, ಅಥವಾ ನೀವು ಅದನ್ನ ದೇವರು ಅಂತ ಪೂಜೆ ಮಾಡ್ತೀರಾ, ಹಾಗಾದ್ರೆ ನಾವು ಅದನ್ನು ಕುಯ್ದು ತಿಂತೀವಿ ಅಂತಾನೋ, ಅದು ನಿಮ್ಮ ಮನಸ್ಥಿತಿಗಳು ಬಿಟ್ಟಾಕಿ. ಅದು ನಾವು ಬೇಡ ಅಂತಿಲ್ಲ, ಅದು ನಿಮ್ಮ ಆಹಾರ ಪದ್ಧತಿ ಅಂತ ಇಟ್ಕೊಳ್ಳಿ, ಏನೋ ಮಾಡ್ಕೊಡ್ಲಿ. ಆದ್ರೆ ಹಾಲು ಕೊಡುವ ಕೆಚ್ಚಲನ್ನ ಕುಯ್ದು ನಿಮ್ಮ ಕ್ರೌರ್ಯವನ್ನ ಮೆರಿತೀರಾ ಅಂತಂದ್ರೆ ಇದು ಯಾವ ಹಂತಕ್ಕೆ ಬಂತ್ರಿ? ಮನುಷ್ಯ ಮಾನವೀಯತೆಯನ್ನು ಎಲ್ಲಿಯ ತನಕ ಎಷ್ಟರ ಮಟ್ಟಿಗೆ ಮರ್ತು ಬಿಟ್ಟಿದ್ದಾನೆ. ಅವನು ಯಾವುದೋ ಕುಡಿದು ಮತ್ತಲ್ಲಿ ಮಾಡಿರ್ಲಿ, ಯಾವುದೋ ಗಾಂಜಾ ಮತ್ತಲ್ಲಿ ಮಾಡಿರ್ಲಿ, ಹೆಂಗೆ ಮಾಡಿರ್ಲಿ ರೀ, ಮನಸ್ಸು ಹೆಂಗ್ರಿ ಬರುತ್ತೆ? ಹಾಲು ಕರೆವ ಕೆಚ್ಚಲಿಗೆ ಕತ್ತಿ ಹಾಕಿ ಕುಯ್ತೀಯ ಅಂತಂದ್ರೆ ನೀನು ಯಾವ ಮನುಷ್ಯ ಆಗುರು ನೀನು? ಇಂಥವ್ರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಇಂಥವ್ರನ್ನ ಸಮಾಜದ ಒಳಗೆ ಬಿಟ್ಕೊಳ್ಳೋದು ಬಿಟ್ಬಿಡಿ, ಅವ್ರ ನೆರೆಹೊರೆಯಲ್ಲಿ ಇಟ್ಕೊಳ್ಳೋದು ಬಿಟ್ಕೊಡಿ. ಈ ಭೂಮಿ ಮೇಲೆ ಇರೋದಕ್ಕೂ ಅವ್ರು ಯೋಗ್ಯರಲ್ಲ ನನ್ನ ಪ್ರಕಾರ. ಈ ತರಹದ ಕ್ರೌರ್ಯವನ್ನು ಮೆರುವವರು ಮೂಕ ಪ್ರಾಣಿ ಅಂತ ಗೊತ್ತಿಲ್ಲದೆ ಅದಕ್ಕಾಗೋ ಸಂಕಟವನ್ನು ನೋಡಿದೀನಿ. ಅದಕ್ಕೆ ರಕ್ತ ಸುಗಿತಾ ಇದ್ರೆ ಮನಸ್ಸು ಹೆಂಗ್ರಿ ಬರುತ್ತೆ? ಪೊಲೀಸ್ ಕಂಪ್ಲೇಂಟ್ ಆಗಿದೆ, ವಿಚಾರಣೆಗಳು ನಡೆಯುತ್ತೆ, ಸಿಗಾಕೋತಾರೆ, ಬೇಲ್ ತಗೋತಾರೆ, ಹೊರಗೆ ಬರ್ತಾರೆ, ಇಷ್ಟೇ ಆಗುತ್ತೆ ನಮಗೆ ಗೊತ್ತಿರೋಂಗೆ. ಬಟ್ ಆ ಕ್ರೌರ್ಯಕ್ಕೆ ಏನು ಉತ್ತರ? ಏನು ನಿಜವಾಗ್ಲೂ ಬೆಳಗ್ಗೆಯಿಂದ ನನಗೆ ಅದು ಹೆಂಗೆ ಕಾಡ್ತಾ ಇದೆ ಅಂತಂದ್ರೆ, ಆ ಪಾಪ ಪೇಪರಲ್ಲಿ ಆ ಫೋಟೋನ ಕಂಪ್ಲೀಟಾಗಿ ತೋರ್ಸೋಕ್ಕಾಗದೆ ಅಲ್ಲಿ ಬ್ಲರ್ ಮಾಡಿ ಆ ಫೋಟೋ ಹಾಕಿದ್ರು. ನಾನು ಯೋಚನೆ ಮಾಡ್ತೀನಿ, ಆ ಹಸುವಿಗೆ ಆ ಕ್ಷಣಕ್ಕೆ ಏನಾಗಿರ್ಬೋದು ಅಂತ. ಜೀವ ಹೋಗ್ಬಿಟ್ರೆ ಒಂದ್ರಿ, ಕೆಚ್ಚಲು ಕುಯ್ಕೊಂಡು ರಕ್ತ ಸುರಿಸ್ಕೊಂಡು, ಯಪ್ಪ, ನರಕ ಯಾತನೆ ಅದು. ನನ್ನ ಪ್ರಕಾರ ಹಸು ಏನು ನರಕ ಯಾತನೆಯನ್ನು ಅನುಭವಿಸ್ತಿದೆ, ಅದರ 10 ಪಟ್ಟು ನರಕವನ್ನು ಆ ದುಷ್ಕರ್ಮಿಗಳು ಅನುಭವಿಸ್ಬೇಕು. ಅವ್ರಿಗೆ ಅಂತಹ ಶಿಕ್ಷೆ ಆಗಬೇಕು. ಅವ್ರದನ್ನ ಏನು ಕಟ್ ಮಾಡ್ಬೇಕು ಅದನ್ನ ಕಟ್ ಮಾಡಿ ಬಿಸಾಕಬೇಕು. ಇಲ್ಲ ಅಂತಂದ್ರೆ ಬುದ್ಧಿ ಕಲಿಯಲ್ಲ ರೀ ಇವರು. ಅಂಥದ್ದಕ್ಕೆ ಅಂಥದ್ದೇ ಶಿಕ್ಷೆ ಆದ್ರೆ ಮಾತ್ರ. ಆದ್ರೆ ಸರ್ಕಾರಗಳು ಇದ್ರ ಬಗ್ಗೆ ಮಾತಾಡಲ್ಲ. ಜಾಣತನದಿಂದ ಅದನ್ನ ಮರ್ತು ಬಿಡ್ತಾರೆ. ಜಾಣ ಕುರುಡುತನ, ಜಾಣ ಮರೆವು. ಅಂಥವ್ರಿಗೆ ಎಂತೆಂಥದ್ದೋ ರೂಲ್ಸ್ಗಳನ್ನು ವಿಧಾನಸೌಧದಲ್ಲಿ ಮಾಡ್ತೀನಿ, ಇಂಥದ್ದಕ್ಕೆ ಇಂಥದ್ದೊಂದು ಕಠಿಣ ಶಿಕ್ಷೆ ಅಂತ ಒಂದು ರೂಲ್ಸ್ ಮಾಡ್ರಿ, ಅತ್ಲಾಗೆ ಹಾಳಾಗೋಯ್ತು. ಇದಕ್ಕೆಲ್ಲ ಒಂದು ಅಂತ್ಯ ಹಾಡೋಣ. ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಮನುಷ್ಯ ನಿಜವಾಗಿಯೂ ಹೇಳ್ತೀನಲ್ಲ, ನನ್ನ ಕಣ್ಣೆದುರುಗಡೆ ಸಿಕ್ಕಿದ್ರೆ ಅದು ಹೆಂಗೆ ಬಾರಿಸ್ಬೋದು ಹಂಗಂಗೆ ಬಾರಿಸ್ಬೇಕು. ನಿಜವಾಗ್ಲೂ ಏನನ್ಸುತ್ತೆ ಇಂಥದ್ದನ್ನು ನೋಡಿದಾಗ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.